ನಮಸ್ಕಾರ ರೀ ಎಲ್ರಿಗೂ. ನಾನು ಇವತ್ತು ಒಂದು ಜಬರ್ದಸ್ತ್ ಡಿಶ್ ತಂದಿದ್ದೇನ್ರಿ. ಏನಂದ್ರ ಸೋಯಾ ಮಟರ್ ಕರ್ರಿ ಅಂತ್ರಿ. ಬರ್ರಿ ನೋಡೋಣ ಹೆಂಗ್ ಮಾಡೋಣ. ಭಾರಿ ಮಸ್ತ್ ಆಕೈತಿ. ನಮ್ ವೆಜಿಟೇರಿಯನ್ಗಂತೂ ಸೂಪರ್ ಆಗಿರ್ತೈತ್ರಿ. ನಾನ್ ವೆಜಿಟೇರಿಯನ್ಗೂ ಇಷ್ಟ ಆಕೈತಿ. ನೋಡೋಣ ಬರ್ರಿ ಹೆಂಗ್ ಮಾಡೋದಂತ. ನೋಡ್ರಿ, ನಾನೊಂದ್ ಕಪ್ ಸೋಯಾ ತಗೊಂಡಿದ್ದೇನಿ. ಆಮೇಲೆ 1 ಕಪ್ ನಾನು ಬ್ರೋಕೊಲಿ ತಗೊಂಡಿದ್ದೇನ್ರಿ. 1.5 ಕಪ್ ಅಷ್ಟು ನಾನು ಬಟಾಣಿ ತಗೊಂಡಿದ್ದೇನಿ. 1 ಕಪ್ ತಗೊಂಡ್ರೆ ಸಾಕ್ರಿ. ಈರುಳ್ಳಿ ತಗೊಂಡಿದ್ದೇನಿ, ಟೊಮೆಟೊ ತಗೊಂಡೇನ್ರಿ, ಮೆಣಸಿನ್ಕಾಯಿ ತಗೊಂಡೇನಿ ಆಮೇಲೆ ಬೆಳ್ಳುಳ್ಳಿ ತಗೊಂಡೇನ್ರಿ, ಇದನ್ನ ಕಾಜು ತಗೊಂಡಿದ್ದೇನ್ರಿ, ಶುಂಠಿ ತಗೊಂಡಿದ್ದೇನಿ, ಕೊತ್ತಂಬರಿ ತಗೊಂಡಿದ್ದೇನಿ, 1 ಕಪ್ ಮೊಸರು ತಗೊಂಡಿದ್ದೇನ್ರಿ. ಈಗ ಬರ್ರಿ ನೋಡೋಣ್ರಿ. ಕಸೂರಿ ಮೆಥಿ ಮತ್ತ ಜೀರಿಗೆ ತಗೊಂಡಿದ್ದೇನ್ರಿ, ಬ್ಲ್ಯಾಕ್ ಜೀರಿಗೆ ತಗೊಂಡಿದ್ದೇನಿ, ಸೋಂಪು ಕಾಳು ತಗೊಂಡಿದ್ದೇನ್ರಿ. ಇದನ್ನ ನೆಕ್ಸ್ಟ್ ಏನ್ ಮಾಡೋದಂತ ಹೇಳೋಣ್ರಿ. ಈಗ ಬರ್ರಿ ಪೌಡ್ರ್ ಕಡೆ ಹೋಗೋಣ. ನೋಡ್ರಿ, ಪೌಡ್ರ್ ನಾನು ಅರ್ಶಿನ ಪೌಡ್ರ್ ತಗೊಂಡಿದ್ದೇನ್ರಿ, ಉಪ್ಪು ತಗೊಂಡಿದ್ದೇನಿ, ಖಾರ ಪುಡಿ ತಗೊಂಡಿದ್ದೇನಿ, ಗರಂ ಮಸಾಲ ತಗೊಂಡೇನಿ. ಇದು ನೋಡ್ರಿ, ಇದು ಗರಂ ಮಸಾಲ ಜೊತೆಗೆ ಧನಿಯಾ ಪೌಡ್ರ್ ತಗೊಂಡಿದ್ದೇನಿ. ಆಮೇಲೆ ನಿಮ್ಮ ಹತ್ರ ಏನಾರ ಚಿಕನ್ ಮಸಾಲ ಪೌಡ್ರ್ ಇತ್ತಂದ್ರೆ ನೀವು ಚಿಕನ್ ಮಸಾಲ ಪೌಡ್ರ್ ತಗೋರಿ. ನೋಡ್ರಿ, ನಾನೀಗ ಒಂದು ಪಾತ್ರೆ ಒಳಗ 2 ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದ್ದೇನ್ರಿ. ಅದ್ರೊಳಗ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಮತ್ತ ಒಂದ್ ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳ್ಳೋಣ್ರಿ. ಅದನ್ನ ಕಾಯೋ ಮಟ ನಾವ ಈ ಕಡೆ ಬರ್ರಿ, ಕಡಾಯಿ ಕಡೆ. ಅದ್ರೊಳಗ ನೋಡ್ರಿ, ಕಡಾಯಿ ಒಂದ್ ಸ್ವಲ್ಪ ಗರಂ ಆದ ತಕ್ಷಣ ಬ್ರೊಕೊಲಿ ಹಾಕೊಳ್ರಿ. ಅದ್ರೊಳಗ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ್ರಿ. ಯಾಕಂದ್ರ ಅದ್ರೊಳಗ ಒಂದ್ ಸ್ವಲ್ಪ ಎಣ್ಣೆ ಸೇರಿತಂದ್ರ ಫ್ಲೇವರ್ ಚಲೋ ಬರ್ತೈತ್ರಿ. ಗೋಬಿ ಹತ್ತೈತಿ. ಗೋಬಿ ತಿಂದಿರಲ್ಲ, ಹಂಗ ಫ್ಲೇವರ್ ಬರ್ತೈತಿ. ನೋಡ್ರಿ, ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ ನಾವ ಫ್ರೈ ಮಾಡ್ಕೊಳ್ಳೋಣ್ರಿ. ಜಾಸ್ತಿ ಫ್ಲೇಮ್ ಇಟ್ಕೋಬೇಡ್ರಿ, ಲೋ ಫ್ಲೇಮ್ ಇಟ್ಕೋರಿ. ಲೋ ಫ್ಲೇಮ್ ಇಟ್ಕೊಂಡ್ ಮಾಡ್ಕೊರಿ. ನೋಡ್ರಿ, ಈಗೆಲ್ಲ ಎಣ್ಣೆ ಸೇರ್ಕೊಂಡೈತಿ. ಸೈಡಿಗೆ ತಕ್ಕೊಳ್ಳೋಣ್ರಿ. ಸೈಡಿಗೆ ತಕ್ಕೊಂಡ ಈಗ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ್ರಿ, ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡ್ ನಾವೀಗ ಏನ್ ಮಾಡೋಣ, ಈರುಳ್ಳಿ ಅದು ಹೆಚ್ಕೊಂಡಿದ್ವಲ್ರಿ, ಈರುಳ್ಳಿ ಅದು ಒಂದ್ ಸ್ವಲ್ಪ ಹಾಕೊಂಡ ಫ್ರೈ ಮಾಡ್ಕೊಳ್ಳೋಣ್ರಿ. ರೆಡ್ ಕಲರ್ ಅಂದ್ರೆ ಪೂರಾ ರೆಡ್ ಅಲ್ರಿ, ಮತ್ತೆ ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಫ್ರೈ ಮಾಡ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ ಸೈಡಿಗೆ ಅಲ್ಲಿ ನೋಡ್ರಿ, ಅಲ್ಲಿ ಕುದಿಯಾಕತೈತಿ, ನೀರ್ ಕುದಿಯಾಕತೈತಿ ನೋಡೋಣ್ರಿ. ನೀರ್ ಕುದಿಯುವಾಗ ಅದ್ರೊಳಗೆ ನಾವು ಏನ್ ಹಾಕೊಂಡಿದೀವಿ, ಸೋಯಾ ಹಾಕೊಂಡಿದ್ವಲ್ರಿ, ಅದನ್ನೊಂದ್ ಸ್ವಲ್ಪ ಹಂಗ ಚೆಕ್ ಮಾಡ್ಕೊಂತ ಇರ್ಬೇಕ್ರಿ. ಕುದ್ದೈತಿ ಇಲ್ಲ ಅಂತಲ್ಲ, 1-2-3 ನಿಮಿಷ ಒಳಗ ಕುದಿತೈತ್ರಿ ಅದು. ಇವಾಗ ನೋಡ್ರಿ, ಕುದ್ದೈತಿ. ನಾವ್ ನೀರೆಲ್ಲಾ ಬಸದ ಮತ್ತ ತಣ್ಣೀರ್ ಹಾಕೊಳತ್ತೇನ್ರಿ. ಅದು ಸ್ಮೆಲ್ ಹೋಗ್ಬೇಕಲ್ರಿ, ಅದ್ರ ಸಂಬಂಧ ನೋಡ್ರಿ ತಣ್ಣೀರ್ ಹಾಕೊಂಡ ಹಿಂಡ್ಕೊಳ್ಳೋಣ್ರಿ. ಫುಲ್ ಹಿಂಡ್ಕೊಂಡ ಸೈಡ್ಗೆ ತೆಗೆದು ಇಟ್ಕೊಳ್ಳೋಣ್ರಿ. ಎಲ್ಲ ನಾನು ಸೋಯಾನ ಇಟ್ಕೊಳತ್ತೇನ್ರಿ. ಇವಾಗ ನೋಡ್ರಿ, 1 ಪ್ಲೇಟ್ ಒಳಗಿಂದ ಇಷ್ಟೆಲ್ಲ ಆಯ್ತ್ರಿ. ಅದು ಈಗ ಈರುಳ್ಳಿ ನೋಡ್ರಿ ಬಿಸಿ ಆಗೈತಿ, ಫ್ರೈ ಆಗೈತಿ, ಸ್ವಲ್ಪ ಅಲ್ಲೆಲ್ಲ ರೆಡ್ ಆಗೈತಿ. ಈಗ ಅದ್ರೊಳಗೆ ನಾವೇನ್ ಹಾಕೊಳ್ಳೋಣ ಅಂದ್ರ ಯಾಲಕ್ಕಿ ಲವಂಗ ಹಾಕೊಂಡಿದ್ದೇನ್ರಿ. ನಂಗೆ ಜಾಸ್ತಿ ಮಸಾಲ ಬ್ಯಾಡಾಗಿತ್ತು, ಅದಕ್ಕೆ ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ನಿಮ್ಮ ಮಸಾಲ ಜಾಸ್ತಿ ಬೇಕಂದ್ರೆ ನೀವು ಮಸಾಲ ಪದಾರ್ಥ ಯಾಲಕ್ಕಿ ಲವಂಗ ಚಕ್ಕಿ ಇರ್ತಾವಲ್ರಿ, ಅವ್ನ ಹಾಕೋರಿ. ನೋಡ್ರಿ, ಅದ್ರ ಜೊತೆ ನಾನು ಒಂದ್ ಸ್ವಲ್ಪ ಏನ್ ಹಾಕೊಂಡಿದ್ದೇನಿ, ಕರಿ ಜೀರಿಗೆ, ಬ್ಲ್ಯಾಕ್ ಜೀರಿಗೆ ಮತ್ತ ಸೋಂಪು ಕಾಳು ಹಾಕೊಂಡ ಫ್ರೈ ಮಾಡ್ಕೊಳತೇನ್ರಿ. ಈಗ ಅದ್ರ ಜೋಡಿ ನಾನು ಮೆಣಸಿನ್ಕಾಯಿ ಹಾಕೊಂಡಿದ್ದೇನ್ರಿ. ಮೆಣಸಿನ್ಕಾಯಿ ನಾನು ಸ್ವಲ್ಪ ಫ್ರೈ ಮಾಡ್ಕೊರಿ. ಹಸಿದ್ ಹಾಕೊಂತಂದ್ರ ಮತ್ತೆ ಹೊಟ್ಟೆದು ಕಡಿಬಾರ್ದಲ್ರಿ, ಅದಕ್ಕೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊರಿ. ಈಗ ಬೆಳ್ಳುಳ್ಳಿ ಹಾಕೋರಿ. ಬೆಳ್ಳುಳ್ಳಿ ಜೊತೆಗೆ ಕಾಜು ಹಾಕೋರಿ. ಕಾಜುನೂ ಏನ್ ಮಾಡ್ರಿ, ಸ್ವಲ್ಪ ಫ್ರೈ ಮಾಡ್ರಿ. ಇವಾಗ ಏನ್ ಮಾಡ್ರಿ, ಟೊಮೆಟೊ ಹಾಕೊಳ್ರಿ. ಈಗ ಟೊಮೆಟೊ ಹಾಕೊಂಡ ತಕ್ಷಣ ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಸ್ವಲ್ಪ ತೆಗೆದಿಟ್ಕೋರಿ. ಯಾಕಂದ್ರ ಲಾಸ್ಟಿಗೆ ಫೈನಲ್ ಎಲ್ಲ ಮುಗಿದ್ಮೇಲೆ ಕೊತ್ತಂಬರಿ ಮತ್ತ ಕಸೂರಿ ಮೆಥಿ ಹಾಕೊಂಡ ನಾವ ಕುದಿಸ್ಬೇಕಾಕೇತ್ರಿ. ಅದ್ರ ಸಂಬಂಧ ನಾವ ಸ್ವಲ್ಪ ತೆಗೆದಿಟ್ಕೊಳ್ಳೋಣ್ರಿ. ನೋಡ್ರಿ, ಈಗೆಲ್ಲ ಫ್ರೈ ಆಗೈತಿ. ಈಗ ಏನ್ ಮಾಡೋಣ ಅಂದ್ರ ನಾವ ಸೈಡಿಗೆಲ್ಲ ತೆಗೆದಿಟ್ಕೊಳ್ಳೋಣ್ರಿ. ಅದ ಆರಿದ ತಕ್ಷಣ ನಾವು ಮಿಕ್ಸಿಗೆ ಹಾಕ್ಬೇಕ್ರಿ. ಬಿಸಿದನ್ನ ಮಿಕ್ಸಿಗೆ ಹಾಕಕ್ ಹೋಗ್ಬೇಡ್ರಿ. ಈಗ ನೋಡ್ರಿ, ಸೋಯಾ ಒಂದ್ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ ಸ್ವಲ್ಪ ಎಣ್ಣೆ ಹಾಕೊಂಡ್ ಫ್ರೈ ಮಾಡ್ಕೊರಿ. ಅದ್ರೊಳಗನ ಒಂದ್ ಸ್ವಲ್ಪ ಎಣ್ಣೆ ಮಿಕ್ಸ್ ಆಗ್ಬೇಕಲ್ರಿ, ಅದಕ್ಕೆ ಅದ ತಳ ಹಿಡಿತೈತ್ರಿ. ಭಾಳ ಬಿಸಿ ಮಾಡಕ್ ಹೋಗ್ಬೇಡ್ರಿ. ಮತ್ತ ಭಾಳ ಲೋ ಫ್ಲೇಮ್ ಇಟ್ಕೊಂಡ್ ನಾವ್ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಈಗ ಸೈಡ್ ತೆಗ್ದು ಇಟ್ಕೊರಿ. ನೋಡ್ರಿ, ಈಗ ನಾನು ಮಸಾಲ ಅದ ಏನು ಎಲ್ಲಾ ಹುರ್ಕೊಂಡಿನಲ್ರಿ, ಅದ್ ಆರೈತ್ರಿ. ಈಗ ಅದನ್ನೆಲ್ಲ ನಾನು ಮಿಕ್ಸಿ ಒಳಗ ಹಾಕೊಳತೇನ್ರಿ. ನಿಮ್ಗ ಬಹಳ ಸಣ್ಣಗ ರುಬ್ಕೊಳ್ಳೋರಿದ್ರು ರುಬ್ಕೋರಿ, ಇಲ್ಲಾಂದ್ರೆ ಸ್ವಲ್ಪ ನಾರ್ಮಲ್ ಇತ್ತಂದ್ರೆ ನಾರ್ಮಲ್ ರುಬ್ಕೋರಿ. ಈಗ ಅದ್ರ ಜೊತೆಗ ನಾನು ಎಲ್ಲಾ ಪೌಡ್ರ್ ಇತ್ತಲ್ರಿ, ಧನಿಯಾ ಪೌಡ್ರು, ಕಸೂರಿ ಇದು ಏನು ಅರ್ಶಿನ ಪೌಡ್ರು, ಖಾರ ಪುಡಿ, ಉಪ್ಪು, ಅದನ್ನೆಲ್ಲ ನಾನು ಅದ್ರೊಳಗನ ಎಲ್ಲಾನು ಅದ್ರೊಳಗನ ಹಾಕೊಳಕತ್ತೇನ್ರಿ. ಈಗ ಅದ್ರ ಜೊತೆಗ 1 ಕಪ್ ಮೊಸರನ್ನು ಹಾಕೊಳತೇನ್ರಿ. ಎಲ್ಲಾ ಮಿಕ್ಸ್ ಮಾಡಿ ಒಂದ್ಸಲ ರುಬ್ಬಿ ಬಿಡೋಣ್ರಿ. ನೋಡ್ರಿ, ಈಗ ರುಬ್ಕೊಂಡ್ ಬಂದಿದ್ದೇನಿ. ನೋಡ್ರಿ ಹೆಂಗಾಗೈತಿ ಎಲ್ಲ ಫುಲ್ ನಾನು ನುಣ್ಣಗ ರುಬ್ಬಿದೇನಿ. ಈಗ ಬರ್ರಿ ಕುಕ್ಕರ್ ಹಚ್ಚೋಣ. ಕುಕ್ಕರ್ಗ ಬಿಸಿ ಆದ ತಕ್ಷಣ ನಾವ್ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. 3 ಅಥವಾ 4 ಸ್ಪೂನ್ ಎಣ್ಣೆ ಹಾಕೋರಿ. ಎಣ್ಣೆ ಈಗ ಬಿಸಿ ಆಗೈತ್ರಿ. ಅದ್ರೊಳಗ ನಾವ್ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ್ರಿ. ನಾರ್ಮಲ್ ಜೀರಿಗೆ ಹಾಕೋರಿ. ಜೀರಿಗೆ ಹಾಕೋದ ತಕ್ಷಣ ಅದೇನ್ ಮಸಾಲ ಎಲ್ಲ ನಾವು ರುಬ್ಕೊಂಡಿದ್ವಲ್ರಿ, ಡೈರೆಕ್ಟ್ ಅದ್ರೊಳಗನ ನಾವ್ ಏನ್ ಮಾಡೋಣ, ಹಾಕೊಂಡ್ಬಿಡೋಣ್ರಿ.
ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡ್ಬಿಡೋಣ್ರಿ. ಈಗ ಅದ್ರೊಳಗಿಂದ ಅದೇನು ಉಳಿದಿರ್ತೈತಿಲ್ಲ ಅದನ್ನ ನೀರ್ ಹಾಕಿ ತೊಳೆದಿಟ್ಕೊಂಡ ಒಂದ್ ಬಟ್ಲೊಳಗ ನೀವ ತೆಗೆದಿಟ್ಕೋರಿ. ನೋಡ್ರಿ ಈಗ ಅದನ್ನ ಕಲಸ್ಕೊಂಡ್ ಇರ್ಬೇಕ್ರಿ. ಅದ ಒಂದ್ ಸ್ವಲ್ಪ ಎಣ್ಣಿ ಬಿಡೋವರೆಗೂ ನಾವೇನ್ ಮಾಡ್ಬೇಕ್ರಿ, ಹಸಿ ವಾಸನಿ ಮತ್ತ ಎಣ್ಣಿ ಬಿಡೋವರೆಗೂ ನಾವ ಒಂದ್ ಸ್ವಲ್ಪ ಕಲಸ್ಕೊಂಡ್ ಇರ್ಬೇಕ್ರಿ. ಯಾಕಂದ್ರ ತಳ ಹತ್ತಿತ್ತಂದ್ ಮತ್ ಇದಾಕೇತ್ರಿ ಅದಕ್ಕ ಕಲಸ್ಕೊಂಡು ಪ್ಲೇಟ್ ಮುಚ್ಚೋಣ್ರಿ. ಪ್ಲೇಟ್ ಮುಚ್ಚಿ ಒಂದ್ 2 ನಿಮಿಷ ಬಿಟ್ಟ ತೆಗದ್ ನೋಡೋಣ. ನೋಡ್ರಿ ಎಲ್ಲಾ ಎಣ್ಣಿ ಬಿಟ್ಟೈತಿ. ಈಗ ನಾವೇನ್ ಮಾಡೋಣ ಅಂದ್ರ ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ. ಈಗ ಅದನ್ನ ಏನ್ ಮಾಡೋಣ ಅಂದ್ರ ಇವಾಗ ಅದ್ರೊಳಗ ವೆಜಿಟೇಬಲ್ ಏನೇನ್ ಇಟ್ಕೊಂಡಿದ್ವಲ್ರಿ, ಸೋಯಾ ಮತ್ತ ಬ್ರಾಕೋಲಿ ಮತ್ತೇನ್ರಿ ಅದ ಮಟ್ರ್ ಅಂದ್ರೆ ಏನು ಹಸಿ ಬಟಾಣಿ ಹಾಕೊಳ್ರಿ. ಇವಾಗ 3 ಹಾಕ್ಬಿಟ್ಟ ನಾವ ಕಲಸ್ಕೊಳ್ಳೋಣ್ರಿ. ನೀಟಾಗಿ ಕಲಸ್ಕೋರಿ. ಅದು ಎಣ್ಣೆ ಬಿಡ್ತೈತಿ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೋರಿ. ಆಮೇಲೆ ಒಂದ್ ಸ್ವಲ್ಪ ಎಲ್ಲಾ ಬಿಸಿಯಾಗಿ ಎಲ್ಲಾ ಮಿಕ್ಸ್ ಆದ ತಕ್ಷಣ ನಾವೇನ್ ಮಾಡೋಣ, ಅದ್ರೊಳಗ ಅದೇನ್ ಮಿಕ್ಸರ್ ಒಳಗ ಎಲ್ಲಾ ಅಂಟ್ಕೊಂಡಿತ್ತಲ್ರಿ ಜಾರ್ ಒಳಗ ಅದ್ರದ ನೀರ ತಕೊಂಡಿದ್ದೇನ್ರಿ ನಾನು. ಆ ನೀರ್ ಹಾಕೊಂಡಿದ್ದೇನ್ರಿ. ನಿಮ್ಗೆ ಇನ್ನೊಂದ್ ಸ್ವಲ್ಪ ನೀರ್ ಬೇಕಂದ್ರ ಹಾಕೊಳ್ರಿ, ಇಲ್ಲಾಂದ್ರ ಅಷ್ಟ ಸಾಕಪ್ಪ ನಮಗಂತಲ್ಲ ಅಂದ್ರ ಅಷ್ಟ ಸಾಕ್ರಿ. ಅದ್ರ ಮ್ಯಾಗ ನಾವೇನ್ ಮಾಡೋಣ, ಕುಕ್ಕರ್ ಪ್ಲೇಟ್ನ ಮುಚ್ಚಿ ಬಿಡೋಣ್ರಿ. 2 ಅಥವಾ 3 ಸೀಟಿ ಮಾಡ್ರೆ ಸಾಕ್ರಿ. ಅದೆಲ್ಲಾ ಕುದ್ದಿರ್ತೈತಿ, ಚಲೋ ಆಗಿರ್ತೈತಿ. ನೋಡ್ರಿ ಈಗ ಕುದ್ದೈತಿ. ನೋಡ್ರಿ ಎಣ್ಣಿ ಎಲ್ಲಾ ಬಿಟ್ಟೈತಿ, ಮ್ಯಾಲೆಲ್ಲಾ ಎಣ್ಣಿ ಬಂದೈತಿ ಮಸ್ತ್ ಪೈಕಿ. ಈಗ ಅದ ಇನ್ನ ನೀರನ್ನ ಇರ್ತೈತ್ರಿ. ನಾವ್ ಮತ್ತೆ ಏನ್ ಮಾಡ್ಬೇಕ್ರಿ, ಅದನ್ನ ಕುದಿಸ್ಕೋಬೇಕ್ರಿ. ನೋಡ್ರಿ ಉಪ್ಪು ಅದು ಚೆಕ್ ಮಾಡ್ಕೊರಿ ಒಂದ್ಸಲ. ಉಪ್ಪು ಖಾರ ಎಲ್ಲಾ ಕರೆಕ್ಟ್ ಐತೆನ ನೋಡ್ರಿ. ನಂದೊಂದ್ ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ. ನಾ ಒಂದ್ ಸ್ವಲ್ಪ ಉಪ್ಪು ಬೆರೆಸ್ಕೊಳತೇನ್ರಿ ಅದಕ್ಕೆ. ಈಗ ಏನ್ ಮಾಡೋಣ್ರಿ, ಇನ್ನೊಂದ್ಸಲ ಕಲಸ್ಕೊಳ್ಳೋಣ್ರಿ. ಈಗ ಅದನ್ನ ಹಂಗ ಕಲಸ್ಕೊಂತ ಇವಾಗ ನಾವು ತೆಗೆದಿಟ್ಕೊಂಡಿದ್ದ ಕೊತ್ತಂಬರಿ ಮತ್ತು ಕಸೂರಿ ಮೆಥಿ ಏನ್ ಮಾಡೋಣ್ರಿ, ಮಿಕ್ಸ್ ಮಾಡೋಣ್ರಿ ಅದ್ರೊಳಗ. ನೋಡ್ರಿ ಈ ರೀತಿ ಗ್ರೇವಿ ಆಗಿರ್ತೈತಿ. ಅದಿನ್ನ ಕಂಪ್ಲೀಟ್ ಆಗಿಲ್ರಿ. ಈಗ ನಾವ ಕಸೂರಿ ಮೆಥಿ ಮತ್ತ ಕೊತ್ತಂಬರಿ ಮಿಕ್ಸ್ ಮಾಡಿದ ತಕ್ಷಣ ಅದೊಂದ್ ಸ್ವಲ್ಪ ಗಟ್ಟಿ ಆಗಾಕ್ ಬರ್ತೈತ್ರಿ. ಅವಾಗ ರೆಡಿ ಆದಂಗ್ರಿ ಅದ. ಈಗ ಇನ್ನೊಂದ್ ಸ್ವಲ್ಪ ನೀರ್ ಐತ್ರಿ, ಅದೊಂದ್ ಸ್ವಲ್ಪ ಎಣ್ಣೆ ಎಲ್ಲಾ ಬಿಡ್ಬೇಕು. ಒಂದ್ 2 ನಿಮಿಷ ಪ್ಲೇಟ್ ಮುಚ್ಚಿ ತೆಗದ್ಮ್ಯಾಗ ನೋಡ್ರಿ ಎಷ್ಟು ಭಾರಿ ಆಗೈತಿ, ಗಟ್ಟಿ ಆಗೈತಿ. ನೋಡ್ರನ ತಿನ್ಬೇಕ್ ಅನಸ್ತೈತ್ರಿ, ಅಷ್ಟ್ ಮಸ್ತ್ ಆಗೈತಿ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಅದ್ರ ಜೊತೆಗೆ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮಸ್ತ್ ಆಗಿರ್ತೈತ್ರಿ. ಬರ್ರಿ ಈಗ ನೋಡ್ರಿ ಹೆಂಗ್ ರೆಡಿ ಆಗೈತಿ. ಫೈನಲ್ ಟಚ್. ಒಂದ್ಸಲ ಎಲ್ರು ಟ್ರೈ ಮಾಡ್ರಿ. ವೆಜಿಟೇರಿಯನ್ ಟ್ರೈ ಮಾಡ್ರಿ, ನಾನ್ ವೆಜಿಟೇರಿಯನ್ ಟ್ರೈ ಮಾಡ್ರಿ. ಮಸ್ತ್ ಆಗಿರ್ತೈತಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಹೆಂಗಿತ್ತಂತಿಲ್ಲ ಅಂದ ಒಂದ್ಸಲ ಹೇಳ್ಬೇಡ್ರಿ ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಗೆ ಭೇಟಿ ಆಗೋಣ್ರಿ. ಬಾಯ್.